ಹೇಳಿದಪ್ಪ 300 ರೂಪಾಯಿ ಹಾಕ್ಸ್ತೀನಿ ಕಣಪ್ಪ ಅಂತ. ಫೈನಲಿ ನಮ್ಮ ಮನೆ ದೇವ್ರ ಹೆಸರು ವಿನಾಯಕ ಸ್ಟಿಕ್ಕರ್ಸ್ ಅಲ್ಲಿ BSNL ಶಾಪ್ ಹಿಂದ್ಗಡೆ. ನನಗೆ ಪ್ರಾಪರ್ ಆಗಿರೋ ಫ್ರೇಮ್ ಹಾಕಲಿಲ್ಲ, ಸೊ ದಟ್ ಸಿ ಐ ಆಮ್ ಪೇಯಿಂಗ್ ಅಂತಂದ್ರೆ ಅದಕ್ಕೇನೋ ನಂಬರ್ ಪ್ಲೇಟಿಗೆ ಫ್ರೇಮ್ಸ್ ಹಾಕ್ಸ್ಬೇಕಂತೆ. ಅಂದ್ರೆ ಕಾರ್ ತಗೊಳೋದು ದೊಡ್ಡ ವಿಷಯ ಅಲ್ಲ, ಕಾರ್ದು ಅಲಂಕಾರ ಮಾಡ್ಸೋದಿದೆಯಲ್ಲ ಗೈಸ್, ಅದು ದೊಡ್ಡ ವಿಷಯ. ಸೊ ನಂಬರ್ ಪ್ಲೇಟ್ ಹಾಕ್ಸ್ಕೊಂಡ್ ಬಂದ್ಬಿಡೋಣ ಅಂತ ಹೋಗ್ತಿದ್ವಿ ಆಕ್ಚುಲಿ. ಹೆಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಆಫ್ MG. ಸೊ ಇವಾಗ ನಾನು ನಮ್ಮಪ್ಪ ಇಬ್ರು ಕೂಡ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ನಮ್ಮ ಕಾರ್ದು ನಂಬರ್ ಪ್ಲೇಟ್ ಬಂದಿದೆ, ಆಲ್ರೆಡಿ ಬಂದು ತುಂಬಾ ದಿನ ಆಗಿತ್ತು. ಇವತ್ತು ಎಷ್ಟಪ್ಪ, ಫೆಬ್ರವರಿ 7th ಇವತ್ತು ಡೇಟು. ಸೊ ಇವತ್ತು ಫೆಬ್ರವರಿ 7th. ಸೊ ನಂಬರ್ ಪ್ಲೇಟ್ ಹಾಕ್ಸ್ಕೊಂಡ್ ಬಂದ್ಬಿಡೋಣ ಅಂತ ಹೋಗ್ತಿದ್ವಿ. ಆಕ್ಚುಲಿ ಮೊನ್ನೆ ಹೋಗಿದ್ವಿ ನಾನು ನನ್ನ ತಮ್ಮ, ಬಟ್ ಅಲ್ಲಿ ಏನೋ ಕೆಲಸ ಬಂತು ಅಂತ ಹಾಕ್ಸ್ಕೊಂಬರಕ್ ಆಗ್ಲಿಲ್ಲ. ಸೊ ಇವತ್ತು ನಾನು ಅಪ್ಪ ಇಬ್ರು ಹೋಗ್ತಿದ್ವಿ. ಅಂಡ್ ಆಲ್ಸೋ ನಾನು ನಮ್ಮ ಮನೆ ದೇವ್ರ ಹೆಸರು ಅಂಡ್ ಹಿಂದ್ಗಡೆ ಒಂದು ಬ್ಯೂಟಿಫುಲ್ ನೇಮ್ನ ಹಾಕ್ಸೋಣ ಅಂತ ಪ್ಲಾನ್ ಮಾಡಿದ್ದೀನಿ ನನ್ನ ಕಾರ್ಗೆ. ಸೊ ಯಸ್, ಅದಕ್ಕೆ ಹೋಗ್ತಾ ಇದ್ವಿ. ಆಕ್ಚುಲಿ ನಾನು ಹೇಳಿದೆ ನಮ್ಮ ಅಪ್ಪಂಗೆ ಡ್ರೈವ್ ಮಾಡ್ತೀನಿ ಅಂತ. ಇಸ್ ಲೈಕ್ ಓಕೆ ಬೇಡ, ಸಿಟಿ ಅದು ಇದು ಹೊಸ ಕಾರು. ಮೋಟಿವೇಟ್ ಮಾಡಲ್ಲ ಗೈಸ್ ನಮ್ಮಪ್ಪ, ನನಗೆ ಅದೇ ಬೇಜಾರಾಗೋದು. ಡಿಮೋಟಿವೇಶನ್ ಅಂದ್ರೆ ನಮ್ಮ ಅಪ್ಪನೇ ಕೊಡೋದು ನನಗೆ. ಸೊ ಈಗ ಹೋಗ್ತಾ ಇದೀವಿ ಎಲ್ಲಿಗೆ ಗೊತ್ತಾ? ಟೊಯೋಟೋ ಶೋರೂಮ್ಗೆ ಹೋಗ್ತಾ ಇದೀವಿ. ಅಂಡ್ ಆಲ್ಸೋ ನಮ್ ಕಾರ್ ಸೀಟಿಂದು ಇದು ಏನ್ ಪಾಪ ಅದು ಕಾರ್ ಸೀಟ್ ಏನದು? ಸೀಟ್ ಕವರ್ಸ್ ವಿಚಾರಿಸ್ಕೊಂಡ್ ಬರ್ಬೇಕು. ಆಲ್ಮೋಸ್ಟ್ ನೆನ್ನೆ ಪಪ್ಪ ಫೋನ್ ಮಾಡಿದ್ರಂತೆ. ಈ ಜಸ್ಟ್ ಟೋಲ್ಡ್ ಅಸ್ ಏನು ಆಲ್ಮೋಸ್ಟ್ 12,000-13,000 ಆಗುತ್ತೆ ಅಂತ ಹೇಳಿದ್ರಂತೆ. ಸೊ ಮತ್ತೆ ಅದಕ್ಕೆ ಬೇರೆ ದುಡ್ಡು ತಕೊಂಡಿಡ್ಬೇಕು. ಇದೆಯಲ್ಲ ಮ್ಯಾಟ್, ಇನ್ನೊಂದು ಎಕ್ಸ್ಟ್ರಾ ಮ್ಯಾಟ್ ಹಾಕ್ಸ್ಬೇಕಾ? ಅಮ್ಮ ಇದು ಹೆಂಗಾಗಿದೆ ಅಂದ್ರೆ ಕಾರ್ ತಗೊಳೋದು ದೊಡ್ಡ ವಿಷಯ ಅಲ್ಲ, ಕಾರ್ದು ಅಲಂಕಾರ ಮಾಡ್ಸೋದಿದೆಯಲ್ಲ ಗೈಸ್, ಅದು ದೊಡ್ಡ ವಿಷಯ. ಅದೇ ಈಗ ಅಷ್ಟೊಂದೆಲ್ಲ ವಿಚಾರಿಸ್ಕೊಂಡ್ ಬರ್ಬೇಕು. ಕಾರ್ ಸೀಟ್ ಕವರ್ದು ಏನ್ ಕತೆ, ಎಷ್ಟು ಕಾಸ್ಟ್ ಆಗುತ್ತೆ. ನಂಗೆ ಒಂದೊಂದ್ಸಲಿ ಅನ್ಸುತ್ತೆ ಸಿಕ್ಕಾಪಡೆ ಕಮಿಟ್ಮೆಂಟ್ಸ್ ಅಂತ. ಬಟ್ ಲೆಟ್ಸ್ ಗೋ ಟು ಟೊಯೋಟೋ ಶೋರೂಮ್ ಗೈಸ್. ಫೈನಲಿ ಇವಾಗ ನಾವು ಶೋರೂಮ್ ಹತ್ರ ಇದೀವಿ. ಅಪ್ಪ ಒಳಗಡೆ ಮಾತಾಡ್ತಾ ಇದ್ದಾರೆ ಸುದರ್ಶನ್ ಅಂಕಲ್ ಜೊತೆ. ಸೊ ಇವತ್ತು ಎಷ್ಟೊಂದು ಕಾರ್ಸ್ ನಿಂತಿದೆ ಗೊತ್ತಾ ಗೈಸ್? ಶೋರೂಮ್ ಸುತ್ತ ಸಿಕ್ಕಾಪಡೆ ಕಾರ್ ನಿಂತಿದೆ ಇವತ್ತು. ಆ್ಯಂಡ್ ಏನು ಗೊತ್ತಾ, ಏನಿಲ್ಲ ಮರ್ತೋಯ್ತು. ನಮ್ಮ ಬೇಬಿ ನೋಡಿ ಗೈಸ್, ನಮ್ಮ ಬೇಬಿ ಇಲ್ಲಿ ನಿಂತಿದೆ. ಸೊ ನಂಬರ್ ಪ್ಲೇಟ್ ಹಾಕ್ಸ್ಕೊಂಡು ಹೊರಡ್ಬೇಕು ಇವಾಗ. ಫೈನಲಿ ನಂಬರ್ ಪ್ಲೇಟ್ ಬಂತು. ನಂಬರ್ ಪ್ಲೇಟ್ ಹಾಕ್ಸ್ಕೊಂಡು ಹೋಗೋಣ. ಆಲ್ಸೋ ಇವಾಗ ನಂಬರ್ ಪ್ಲೇಟ್ ಬಂತು, ಅದಕ್ಕೇನೋ ನಂಬರ್ ಪ್ಲೇಟಿಗೆ ಫ್ರೇಮ್ಸ್ ಹಾಕ್ಸ್ಬೇಕಂತೆ. ಹಾಗಾಗಿ ಫ್ರೇಮ್ ಹಾಕ್ಸ್ಕೊ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ಎಕ್ಸ್ಟ್ರಾ 500. ದಿನ ಏನಾದರೂ ಮನೆಯಿಂದ ಹೊರಗೆ ಕಾಲಿಟ್ರೆ ಸಾಕು, ಇಟ್ಸ್ ಲೈಕ್ ಮನಿ ಥರ ಆಗೋಗುತ್ತೆ. ಈಗ ಅದು ಫ್ರೇಮ್ ಹಾಕ್ಸೋಕ್ಕೆ ತೊಗೊಂಡೋಗಿದ್ದಾರೆ. ಸೊ ಈಗ ನಂಬರ್ ಪ್ಲೇಟ್ನ ಹಾಕ್ತಾರೆ. ಆ್ಯಂಡ್ ಎಸ್ ಗೈಸ್, ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೆ ಅಲ್ಲ, ಯಾರೂ ಏನು ಕಾರ್ ಬಿಡಿಸ್ತಾ ಇಲ್ಲ, ಬಟ್ ಯಾರೋ ಒಬ್ರು ಕಾರ್ ಬಿಡಿಸ್ತಾ ಇದ್ದಾರೆ. ಗೈಸ್ ನಾನು ಫ್ರೇಮ್ ಬಗ್ಗೆ ಹೇಳಿದ್ನಲ್ಲ, ಇಗ್ನೋ ಮೈ ಲುಕ್, ಯಾಕಂದರೆ ಸಿಕ್ಕಾಪಡೆ ಬಿಸ್ತಿತ್ತು, ನಂಗೆ ತಲೆನೋವು ಸ್ಟಾರ್ಟ್ ಆಯಿತು, ಹಾಗಾಗಿ ಹಿಂಗೆ ಹಾಕೊಂಡಿದ್ದೀನಿ. ಸೊ ಫ್ರೇಮ್ ಬಗ್ಗೆ ಹೇಳಿದ್ನಲ್ಲ, ಅಲ್ಲಿ ನನಗೆ ಪ್ರಾಪರ್ ಆಗಿರೋ ಫ್ರೇಮ್ ಹಾಕಲಿಲ್ಲ. ಸೊ ದಟ್ ಸಿ ಐ ಆಮ್ ಪೇಯಿಂಗ್ ಅಂತಂದರೆ ದೇ ಹ್ಯಾವ್ ಟು ಡೂ ದೇರ್ ವರ್ಕ್ ಗುಡ್ ಅಲ್ವಾ? ಹಾಗಾಗಿ ಆ ಫ್ರೇಮ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಈಗ ಬೇರೆ ಫ್ರೇಮ್ ಹಾಕ್ಸೋಣ ಅಂತ. ಸೊ ಅದಕ್ಕೋಸ್ಕರ ಈಗ ಫ್ರೇಮ್ನ ಚೇಂಜ್ ಮಾಡಿಸ್ತಾ ಇದ್ದೀನಿ. ಇಟ್ ಹ್ಯಾಸ್ ಟು ಲುಕ್ ಗುಡ್ ಅಲ್ವಾ? ಹಾಗಾಗಿ ಆ್ಯಂಡ್ ಸಿಕ್ಕಾಪಡೆ ಟೈಮ್ ತಿಂತಾ ಇದೆ ಇಲ್ಲೇ, ಇನ್ನು ನೇಮ್ ಹಾಕ್ಸ್ಬೇಕು. ಆ್ಯಂಡ್ ಊಟ ಮಾಡಿಲ್ಲ. ಎಸ್ ದಟ್ಸ್ ಓಕೆ, ಬಟ್ ಪರ್ಫೆಕ್ಷನ್ ಇಸ್ ಇಂಪಾರ್ಟೆಂಟ್ ಅಲ್ವಾ? ಯಾವ ಲೆವೆಲಿಗೆ ಸುಸ್ತಾಗಿದೆ ಅಂದರೆ ನನಗೆ ಮೊದಲೇ ಮೆನ್ಷನ್ ಮಾಡ್ದಂಗೆ ಕಾರ್ಗೆ ನೇಮಿಂಗ್ ಸ್ಟಿಕ್ಕರ್ ಹಾಕ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ವಿನಾಯಕ ಸ್ಟಿಕ್ಕರ್ ಅಲ್ಲ, ವಿನಾಯಕ ಸ್ಟಿಕ್ಕರ್ಸ್ ಅಲ್ಲಿ BSNL ಶಾಪ್ ಹಿಂದ್ಗಡೆ. ಆಕ್ಚುಲಿ ಅಲ್ಲಿ ಏನು ವಾಟ್ಸ್ ದಟ್ ಹಳ್ಳಿಕಟ್ಟೆ ಹತ್ರ ಹಂಗೆ ನೋಡ್ಕೊಂಡು ಬಂದ್ವಿ, ಅಲ್ಲೇ ಹತ್ರ ಹಾಕ್ಸೋಣ ಅಂತ. ಬಟ್ ಎಲ್ಲೂ ಇರಲಿಲ್ಲ. ಸೊ ಇಲ್ಲಿ ಹೆಂಗೋ ಗೊತ್ತಿರೋರೆ ಅಂತ ಇಲ್ಲಿಗೆ ಬಂದ್ವಿ ಹಾಕ್ಸೋಣ ಅಂತ. ಸೊ ನಾನೇನೇನು ಪ್ಲಾನ್ ಮಾಡಿದ್ದೀನಿ ಅಂದರೆ, ಮುಂದ್ಗಡೆ ನಮ್ಮ ಮನೆ ದೇವ್ರ ಹೆಸರು, ಹಿಂದ್ಗಡೆ ಆಬ್ವಿಯಸ್ಲಿ ಗಣೇಶನ ಹೆಸರು, ಓಕೆ ನೈ ಮಿಸ್ಟರ್, ಸೊ ಜೈ ಗಣೇಶ್ ಅಂತ. ಆ್ಯಂಡ್ ಪುಟಾಣಿ ಹೆಸರು ಹಾಕ್ಸ್ಬೇಕಂತ ಮೊದಲಿಂದನೂ ತಲೆಯಲ್ಲಿತ್ತು. ಸೊ ಹಂಗಾಗಿ ಜರಿ ಅಂತ ಹಾಕ್ಸ್ತಾ ಇದ್ದೀನಿ. ಸೊ ಈ 3 ನೇಮ್ ಹಾಕ್ಸೋಣ ಅಂತ ಇದ್ದೀನಿ. ಆ್ಯಕ್ಚುಲಿ ನನ್ನ ಸ್ಕೂಟಿಗೆ ನಾನು ಹಾಕ್ಸ್ಬಿಡಿ ಅಂತ ನಾನು ಹಾಕ್ಸ್ಕೊಂಡೇ ಇಲ್ಲ ಏನೂ, ಬಟ್ ಕಾರಿಗೆ ಹಾಕ್ಸೋಣ ಅಂತ ಅನ್ನಿಸ್ತು. ಸೊ ಹಂಗಾಗಿ ಕಾರಿಗೆ ಹಾಕ್ಸ್ತಾ ಇದ್ದೀನಿ. ಸೊ ಈಗ ಅವ್ರಿಗೆ ಹೇಳ್ತೀನಿ, ಅವ್ರಿಗೆ ಮಾಡ್ತಾರೆ. ನನ್ನ ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ಲ, ಈಗ 10% ಇದೆ. ಸೊ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಂತಂದರೆ, ಚಾರ್ಜ್ ಖಾಲಿ ಆಗಿದೆ ಅಂತ ವ್ಲಾಗ್ ಮಾಡಿದ್ರೆ ಅಲ್ಲೇ ಮ್ಯಾನೇಜ್ ಮಾಡ್ತಿದ್ದೀನಿ ಅಂತ. ಸೊ ಎಸ್, ರೆಡಿ ಆಗ್ತಾ ಇದೆ ಈಗ, ಆಲ್ಮೋಸ್ಟ್ ರೆಡಿ ಇದೆ. ಬನ್ನಿ ಪೇಸ್ಟ್ ಮಾಡ್ತಾರೆ. ಫೈನಲಿ ನಮ್ಮ ಮನೆ ದೇವ್ರ ಹೆಸರು ಮೂಲಕ ಸ್ಟಿಕ್ಕರ್ ಹಾಕ್ಸಿದ್ದಾಯಿತು. ಗಣೇಶ ಇಲ್ಲಿ ಮಧ್ಯ ಹಾಕ್ಸ್ತಾ ಇದ್ದೀನಿ. ಕರೆಕ್ಟ ಮಧ್ಯ ಹಾಕಿ ಗಣೇಶ. ಓಕೆ ನನ್ನ ಗಣೇಶ
ನನ್ನ ಮಗಳು ಹೆಸರು ಗೈಸ್ ಅಷ್ಟನ್ ಜರಿ. ಪರ್ಫೆಕ್ಟ್. ನಮ್ಮ ಕುರಿ ಮರಿ ಹೆಸರು ನೋಡಿ ಇಲ್ಲಿ. ಎಸ್ ಇಟ್ಸ್ ಡನ್. ಎಲ್ಲ ಕೆಲಸನೂ ಆಯಿತು. ಲಿಟ್ರಲಿ ನಾನು ಅಪ್ಪ ಯಾವ ಲೆವೆಲಿಗೆ ಸುಸ್ತಾಗಿದ್ದೀವಿ ಅಂತಂದರೆ ಟೈಮ್ 5:45. ನಾವಿಬ್ಬರು ಇನ್ನೂ ಏನೂ ಊಟ ಮಾಡಿಲ್ಲ. ನಾನು ಓಕೆ ಫೈನ್, ನಾನು ಹೆಂಗೋ ತಡ್ಕೊಳ್ತೀನಿ, ನಂಗೆ ನಮ್ಮ ಅಪ್ಪಂದು ಚಿಂತೆ, ಅವ್ರು ಇನ್ನೂ ಊಟ ಮಾಡಿಲ್ಲ ಅಂತ. ಆಗ್ಲಿಂದ ಏನಂತಂದರೆ ಮನೇಲಿ ಅಮ್ಮ ಅಡುಗೆ ಮಾಡಿ ಇಟ್ಕೊಂಡು ಕಾಯ್ತಿದ್ದಾರೆ, ಹಂಗಾಗಿ ಇಲ್ಲೆಲ್ಲೂ ಹೊರಗಡೆ ತಿಂದಿಲ್ಲ. ಸೊ ಇಬ್ಬರು ಜ್ಯೂಸ್ ಕುಟ್ಕೊಂಡ್ವಿ. ಪಪ್ಪ ನೀನು ಫಸ್ಟ್ ನೆನೆಸ್ಬಿಟ್ಟು ಎಳ್ನೀರು ಕುಡಿ, ಆಮೇಲೆ ಮನೆಗೆ ಹೋಗಿ ಏನಾಗಲ್ಲ. ಮುಂದಿನ ಕಾರ್ಯಕ್ರಮಗಳು ಇನ್ನೂ ಸಾಕಷ್ಟಿವೆ. ಮತ್ತೆ ಸಿಟಿಗೆ ಹೋಗಬೇಕು. ನಾಳೆ ನಮ್ಮ ಪುಟಾಣಿಯವರೆಲ್ಲ ಮನೆ ದೇವ್ರಿಗೆ ಹೋಗ್ತಾ ಇದ್ದಾರೆ, ಅಂದರೆ ನಮ್ಮ ಮನೆ ದೇವರಿಗೆ. ಸೊ ಅದೇ ಪುಟಾಣಿದು ಮುಡಿ ಕೊಡೋಕೆ ಹೋಗ್ತಾ ಇದ್ದಾರೆ ನಾಳೆ. ಅಕ್ಕ, ಅಣ್ಣ, ಅದಕ್ಕೆ ಭಾವ, ಅಮ್ಮ ಅವರೆಲ್ಲ ಹೋಗ್ತಾ ಇದ್ದಾರೆ. ಸೊ ಅದೊಂದು ಕಾರ್ಯಕ್ರಮ ಇದೆ. ಸೊ ಹಂಗಾಗಿ ಅವಳಿಗೆ ನಾನು ಬಟ್ಟೆ ಕೊಡಿಸ್ಬೇಕು. ಅಲ್ಲಿ ಹೋಗಿ ಸಿಟಿಗೆ ಹೋಗಿ ಬಟ್ಟೆ ಕೊಡಿಸಿ ಪಾಪಂಗೆ ಬಟ್ಟೆ ಕೊಡ್ಸೋದಲ್ಲ, ಬಟ್ಟೆ ತೊಗೊಂಡು ನನ್ನೊಂಚು ಪರ್ಸ್ನಲ್ ವರ್ಕ್ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಬ್ಯಾಕ್ ಟು ಮನೆ. ಸೊ ಎಷ್ಟಿದೆ ಗೈಸ್ ಸದ್ಯಕ್ಕೆ. ಈಗ ನನ್ನ ಕೆಲಸ ಫಸ್ಟ್ ಮನೆಗೆ ಹೋಗಿ ಅಷ್ಟೇ. ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ ಗೈಸ್. ಸೊ ಏನಂತಂದರೆ ಸ್ಕ್ಯಾನರ್ ಒಂದು ನಿಮಿಷ. ಸೊ ಏನಂತಂದರೆ ಯಾವಾಗಲೂ ಅಯ್ಯೋ ಆಯ್ತು. ಏನಂತಂದರೆ ಫ್ಯೂಯಲ್ ಲೋ ಅಂತ ಬರ್ತಾಯಿತ್ತು. ಈ ಕಮ್ಮಿ ಹಾಕ್ಸೋದೇ ಬೇಡ ಅಂದ್ಬಿಟ್ಟು ಇವಾಗ ಒಂದೇ ಸಲ ಆ್ಯಕ್ಚುಲಿ ಫುಲ್ ಟೈಮ್ ಮಾಡಿಸ್ಬೇಕಂತ ಅಂದ್ಕೊಂಡೆ. ಬಟ್ ಪೈಸಾ ಇವತ್ತು ಆಲ್ರೆಡಿ ಎಲ್ಲ ಊಸ್ತಾ ಇದ್ದೀನಿ. ಸೊ 2010 ಹಾಕ್ಸ್ತಾ ಇದ್ದೀನಿ. ಏನು ಗೊತ್ತಾ, ನಾನೇ ಓಡಿಸಿದ್ರೆ ಬೇಜಾರಾಗಲ್ಲ, ಬೇರೆ ಯಾರಾದ್ರೂ ತಗೊಂಡೋಗಿ ಓಡಿಸಿದ್ರೆ ಬೇಜಾರಾಗುತ್ತೆ. ಜಸ್ಟ್ ಕಿಡ್ಡಿಂಗ್ ಗೈಸ್. ಏನು ಗೊತ್ತಾ ಪಾಪ, ಆ್ಯಕ್ಚುಲಿ ಏನಾಗೋದು ಅಂದರೆ ನಮ್ಮ ಅಣ್ಣ ಒಂದು ಕಾರ್ ಇಲ್ಲೇ ನಿಲ್ಲಿಸ್ತಿದ್ನಲ್ಲ ಬೆಂಗಳೂರಿಗೆ ಅವ್ನು ತೊಗೊಂಡೋಗ್ತಿರ್ಲಿಲ್ಲ ಜಾಸ್ತಿ, ಹಾಸನಲ್ಲೇ ನಿಲ್ಲಿಸ್ತಾ ಇದ್ದ. ನಾನು ನನ್ನ ಯೂಸ್ಗೆ ಪಾಪ ಜಾಸ್ತಿ ಯೂಸ್ ಮಾಡ್ತಿದ್ದೆ ನಮ್ಮ ಅಣ್ಣ. ಪಾಪಚ್ಚಿ ಅದು ಮಗು. ಸೊ ಇಲ್ಲೇ ನಿಲ್ಸೋದಾಗ ಅವ್ನ ಪಪ್ಪ ಬಂದು ಪೆಟ್ರೋಲ್ ಹಾಕ್ಸಿರೋನು. ನಾನು ನನ್ನ ಇವೆಂಟ್ಸ್ಗೆ ಅದು ಇದು ಅಂತ ನಾನು ನಮ್ಮಪ್ಪ ತೊಗೊಂಡೋಗಿರುವ. ಆ್ಯಂಡ್ ಬರ್ತಾ ಇನ್ನು ಪೆಟ್ರೋಲ್ ಇರೋದು ಅಂತ ಸುಮ್ಮನೆ ಇರ್ತಿದ್ವಿ. ನಮ್ಮ ಅಣ್ಣ ಬಂದ್ಬಿಟ್ಟು ಏನರೋ ಇದು ಅಂತ ಕೇಳೋನು. ಪಾಪ ಯಾವತ್ತೂ ಅವ್ನು ನಾಟ್ ಸಿಂಗಲ್ ಡೇ ಕ್ವಶನ್ ಮಾಡಿಲ್ಲ ನಾನು ಹಾಕ್ಸಿರೋದು. ಅದೊಂಥರ ಮಗು ಗೈಸ್. ನಮ್ಮ ಅಣ್ಣ ನಾನು ಯಾಕೆ, ನನ್ನ ಫ್ಯಾಮಿಲಿನೇ ಯಾಕೆ ಇಷ್ಟಪಡ್ತೀನಿ ಅಂತಂದರೆ ಇದೇ ಕಾರಣ. ಅವ್ನು ಯಾವತ್ತೂ ನನಗೆ ಗೊತ್ತಿಲ್ಲ ಕೇಳಿ. ಸರ್ ಲಾಕ್ ಮಾಡಿದ್ರಾ ಅದೇ? ಹಾಂ. ಸೊ ಯಾವತ್ತು ನಾವು ಎಲ್ಲೇ ಕಾರ್ ತೊಗೊಂಡೋಗಿದ್ರು ನಾಟ್ ಇವನ್ ಅ ಸಿಂಗಲ್ ಡೇ ಯಾಕೆ ಮೇಲೂ ಇಷ್ಟು ದೂರ ತೊಗೊಂಡೋಗ್ತಿದ್ಯಾ ಏನೂ ಕೇಳಿಲ್ಲ ಗೈಸ್ ಲಿಟ್ರಲಿ. ಸೊ ನನ್ನ ಕಾರು ಹಾಗೆ, ಯಾರು ಬೇಕಾದರೂ ತೊಗೊಂಡು ಓಡಾಡಿಸ್ಬೋದು, ಬೇಜಾರಿಲ್ಲ. ಹಂಗೆ ಅಲ್ವಾ ಅಪ್ಪ? ಆ್ಯಕ್ಚುಲಿ ಅವ್ನು ತಗೊಂಡೋಗಿದ್ದ ಯಾರು ಜಾಸ್ತಿ ಅಣ್ಣನ ಕಾರ್ ಯೂಸ್ ಮಾಡಿರೋದು ಅಂತಂದರೆ ಬಹುಶಃ ನಾನು ನಮ್ಮ ಅಪ್ಪ ಇಬ್ಬರೇ. ಎಲ್ಲ ಇವೆಂಟ್ಸು ಅಥವಾ ದೂರ ಟ್ರಾವೆಲಿಂಗ್ ಮಾಡೋಕ್ಕೆ ಅವ್ನ ಕಾರ್ ತುಂಬ ಚೆನ್ನಾಗಿರೋದು. ಸೊ ಹಂಗಾಗಿ ಅವ್ನ ಕಾರ್ನೇ ತೊಗೊಂಡು ಹೋಗ್ತಾ ಇದ್ವಿ. ಸೊ ಆಗ ನೆನಪಾಯಿತು ಇದು ಹೇಳಬೇಕಿದ್ರೆ. ಸುಮ್ಮನೆ ಹೇಳಿದ್ದು ಗೈಸ್, ಯಾರು ತೊಗೊಂಡೋದ್ರು ಖುಷಿನೇ. ನಮ್ಮ ಮನೆಯವ್ರು ಬಳಸ್ತಾ ಇದ್ದಾರೆ ಅಂದರೆ ಬೇಜಾರು ಯಾಕೆ ಮಾಡ್ಕೊಬೇಕು. ಇಟ್ಸ್ ಮೈ ಡ್ಯೂಟಿ ಅಲ್ಲ, ನನ್ನ ಮಗುನ ನಾನು ಚೆನ್ನಾಗಿ ನೋಡ್ಕೊಳ್ಳೋದು. ಹಾಗಾಗಿ ಪೆಟ್ರೋಲ್ ಹಾಕ್ಸಿದ್ದಷ್ಟೇ. ಬನ್ನಿ ಮನೆಗೆ. ನಮ್ಮಪ್ಪ ಶಾಕ್ ಆಗ್ಬಿಟ್ರು, ಏನು ಮಗಳು ಇಷ್ಟ ಹಾಕ್ಸ್ತಾ ಇದೆ. ಶಾಕ್ ಅದೇ ಅಲ್ವಾ ಪಾಪ? ನಾನು ಹೇಳಿದೆ ಅಪ್ಪ 300 ರೂಪಾಯಿ ಹಾಕ್ಸ್ತೀನಿ ಕಣಪ್ಪ ಅಂತ. ಯಾಕಂದ್ರೆ ಗೈಸ್ ಮಧ್ಯಾಹ್ನದಿಂದ ಏನು ಕಮ್ಮಿ ಅಲ್ಲಿ ಏನೋ ಅಪ್ಪ ಅಲ್ಲಿ ಡೋರ್ ಹತ್ರ ಏನೋ ಹಾಕ್ಸಿದ್ರು, ಆಮೇಲೆ ಅದೇನೋ ಫ್ರೇಮ್ ಅಂತ ಹಾಕ್ಸಿದ್ರು, ಆಮೇಲೆ ಸ್ಟಿಕ್ಕರು, ಅದು ಇದು ಅಯ್ಯೋ ಹೊರಗೆ ಬಂದರೆ ಇದಾಗುತ್ತೆ. ಕಾರ್ ವರ್ಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಅದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡ್ಕೊಂಡು ಮತ್ತೆ ನಾನು ಸಿಟಿಗೆ ಹೊರಡ್ಬೇಕು ಅಂತ ಹೇಳಿದ್ನಲ್ಲ, ಹೊರಟೆ. ಅಂಡ್ ಆಲ್ಸೋ ನನ್ನ ಫ್ರೆಂಡ್ಸ್ ಎಲ್ಲ ಬೆಂಗಳೂರಿಂದ ಬಂದಿದ್ರು, ಕೆಲವೊಬ್ರು ಫ್ರೆಂಡ್ಸ್. ಅವ್ರನ್ನೆಲ್ಲಾರು ಮೀಟ್ ಮಾಡ್ಕೊಂಡು ಒಂದ್ ರೌಂಡ್ ಬಂದೆ. ಅಂಡ್ ದಿಸ್ ಇಸ್ ಮಿಂಚು. ಐ ಹೋಪ್ ನೀವೆಲ್ಲರೂ ಹಳೇ ವ್ಲಾಗ್ಸ್ ಅಲ್ಲಿ, ಕಾಲೇಜ್ ವ್ಲಾಗ್ಸ್ ಅಲ್ಲಿ ನೋಡಿರ್ತೀರಾ ಅಂತ. ಅಂಡ್ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಚೆನ್ನಾಗಿತ್ತು. ಅಲ್ಲಿದ್ದು ಆಮೇಲೆ ಮತ್ತೆ ಸಿಟಿಗೆ ಹೋಗಿ ಅದಾದ್ಮೇಲೆ ಇನ್ನೊಂದು ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ಕೊಂಡು ಐ ವಾಸ್ ಬ್ಯಾಕ್ ಹೋಮ್. ಅದಾದ್ಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಇಷ್ಟೇ ಗೈಸ್ ಈ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.